ಮಾತಾಡಕ್ಕೆ ಬರಲ್ಲ. ಆದರೆ ನನ್ನ ಜೀವನದಲ್ಲಿ ಸಾರ್ಥಕ ಅಂತ ಒಂದು ದಿನಗಳು ನಾನು ಹೇಳ್ತೀನಿ. ನಾವು ಸಿಪಾಯಿ ರಾಮು ಸಿಪಾಯಿಗೆ ನಾನು ಸಾರು ಕೆಂಪೇಗೌಡ ಚರ್ಚಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ವಿ. ಸರಿ, ನನಗೆ ಈ ಕಡಲೆಕಾಯಿ ಆಚೆ ಬೇಯ್ತಾ ಇತ್ತು. ಸಾಧು ಹೇಳಿದೆ, ಸಾಧು ನಾನು ತಗೊಂಡು ಇಷ್ಟು ಚೆನ್ನಾಗಿರೋ ಒಳಗೋದ್ರೆ ಬಿಡೋದಿಲ್ಲ, ಇಲ್ಲ ಹೆಂಗಾದ್ರೂ ಪಿಕ್ಚರ್ ನೋಡ್ಬೇಕಂತ ಅಂದ್ಬಿಟ್ಟು ನೋಡ್ಕೊಂಬಂದ್ಬಿಡ. ಹೋಗ್ಬಿಟ್ಟು ಬರುವಾಗ 4 ಕುಂಡಿನ ಮೇಲೆ ಪೊಲೀಸ್ನವರು 1 ವಾರ ಸುಧಾರಿಸ್ಕೊಂಡಿದ್ರು. ಅದಾದಮೇಲೆ ಕೆಲವು ದಿನಗಳ ಕಳೆಯಿತು. ಅದಾದಮೇಲೆ ಅಣ್ಣವ್ರ ಮನೆಯಲ್ಲಿ ಪ್ರಾಕ್ಟೀಸು, ಅಣ್ಣವ್ರ ಜೊತೆ ಊಟ. ಫಸ್ಟ್ ಡೇ ನಾವು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಕಣ್ಣಲ್ಲಿ ಹಂಗೆ ನೀರು ಬರ್ತಾ ಇದೆ. ಯಾಕಂದರೆ ಅವ್ರದ್ದು ಮ್ಯೂಸಿಕಲ್ ನೈಟಿಗೆ ಡ್ರಮ್ಮರ್ ಆಗಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಕೀಬೋರ್ಡ್ ಸಾಲು ಮೋಹನ್ ಜಿಂಪರ್ಸ್ ಅಂತ ಆರ್ಕೆಸ್ಟ್ರಾ. ಇದು 2ನೇ ದಿವಸ. ಅವ್ರ ಜೊತೆಯಲ್ಲೇ 15 ದಿವಸ ಪಯಣ ಮಾಡಿದ್ದೀವಿ. ಎಷ್ಟು ಉತ್ತರ ಕರ್ನಾಟಕದಲ್ಲಿ ಇರ್ತಿದೆಯೋ ಅಷ್ಟು ಮುಖ್ಯವಾದ ಸ್ಥಳಗಳಲ್ಲಿ ಮ್ಯೂಸಿಕಲ್ ನೈಟ್ ಮಾಡ್ತೀವಿ. ಅದಾದಮೇಲೆ ಗಂಡು ಗಳಿ ಅಂತ ಒಂದು ಸಿನಿಮಾ ಗೊತ್ತೇ ಹೋಗ್ತಾ ಇದೆ. ಆ ಚಿತ್ರ ಮ್ಯೂಸಿಕ್ ಮಾಡಿದಾಗ ನಾವು ಫಸ್ಟು ಸಾಧು ಹೇಳಿದ್ದು ಅಣ್ಣವ್ರ ಕೈನಲ್ಲಿ ಒಂದು ಆರೈಸಬೇಕು, ನನ್ನ ಮ್ಯೂಸಿಕ್ ಡೈರೆಕ್ಷನ್ ಆಗಿ. ಆವಾಗ ಹೊರತರ ಸಾರಿತ್ತು. ಫಸ್ಟ್ ಅವರೇ ನೋಡೋರು. ಅವಾಗ ಅವರು ಕ್ಯಾಸೆಟ್ಟು ಮಾಡ್ಕೊಂಡ್ಬಂದು ಕೊಡಿ, ಸಾಂಗ್ ಕೇಳ್ಬಿಟ್ಟು ಅದನ್ನು ಡಿಸೈನ್ ಮಾಡೋಣ. ಅದಾದಮೇಲೆ ಸಾಯಂಕಾಲನೇ ಅವ್ರು ಫೋನ್ ಮಾಡಿ ನಮಗೆ, ಇಲ್ಲ ಅಣ್ಣವ್ರು ನಿಮ್ಮ ಸಂಗೀತ ನಿರ್ದೇಶನದಲ್ಲಿ ಅಣ್ಣವ್ರು ಆಡ್ತಾ ಇದ್ದಾರೆ. ಸರಿ, ನಾನು ಸಾಕು ಸಂತೋಷ ನಾವು ಮನೆಗೆ ಹೋಗಿ ಕಾಲಕ್ಕೆ ಬಿದ್ದು ನಮಸ್ಕಾರ ತಗೊಂಡು ಅವತ್ತಿನ ಸಾಯಂಕಾಲ ಚಾಮುಂಡೇಶ್ವರಿ ನಮ್ಮ ಚಿತ್ರದಲ್ಲಿ 7 ಸಂಗೀತ 7 ಫಿಲ್ಮ್ಗಳು, ಅದು ಶಿವರಾಜ್ ಕುಮಾರ್ ಅವ್ರ ಫಿಲ್ಮು ಹೀರೋ ಆಗ 7 ಫಿಲ್ಮ್ಗಳು ಅನ್ನೋದೊಂದು ಆಡಿದ್ದಾರೆ. ಅದು ನಮ್ಮ ಲೈಫಲ್ಲಿ ಮಾಡಿದ ನಾವು ಅಚೀವ್ಮೆಂಟ್. ಲೈಫು ನಮಗೆ ಸಾರ್ಥಕ ಆಯಿತು ಅನ್ನೋ ದಿವಸ ಈ 3 ದಿವಸ. ಅದ್ಮೇಲೆ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ.